ಕಾರ್ಕಳ ಅಂದ ಕ್ಷಣ ಇಡೀ ನಾಡು ಈ ಕಡೆ ಮುಖ ಮಾಡುವ ಈ ಸುಂದರ ಸಮಯದಲ್ಲಿ ಇವತ್ತು ಹೆಮ್ಮೆ ಪಡುವಂತ ದಿನ. SSLC ರಿಸಲ್ಟ್ ಬಂದ್ಬಿಟ್ಟಿದೆ. ಹಂಚಿಕೆಯಲ್ಲಿ ಮಂಗಳೂರು, ಇಲ್ಲದಿದ್ರೆ ಉಡುಪಿ. ನಾವು ಬಿಟ್ಟುಕೊಟ್ಟವರಲ್ಲ. ಯಾವುದರಲ್ಲಿ ಕೇಳಿದ್ರೆ ಎಲ್ಲದರಲ್ಲಿ ಕೂಡ ಆ ಕಡೆ ವಿದ್ಯಾಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆ ಆಗಸದೆತ್ತರಕ್ಕೇರಿದ್ರೆ ಭಗವಂತನ ಸಾನ್ನಿಧ್ಯಗಳ ಪುಣ್ಯ ಭೂಮಿಗೆ ಉಡುಪಿ ಮನೆ ಮಾತಾಗಿದೆ. ಕೃಷ್ಣನ ಈ ಊರು ಸಾವಿರಾರು ದೈವಗಳ ನೆಲೆ ಬೀಳಿತು. ಅಂತ ಒಂದು ನೂರಾರು ದೈವಗಳ ನೆಲೆಯ ಅಡಿಯಲ್ಲಿ ನೆಲೆ ಕಂಡು ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಧನ್ಯರು, ಪುನೀತರು ಕೂಡ. ಅದರ ಹಿರಿತನದಲ್ಲಿ ಇವತ್ತು ನಾಡಿನಾದ್ಯಂತ ಬ್ರಹ್ಮಕಲಶೋತ್ಸವಗಳಾಗ್ತಾ ಇದೆ. ನಮ್ಮ ಗುರುಪ್ರಸಾದ್ ಬಹಳ ಚಂದದ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇವತ್ತಿಷ್ಟು ಸುಂದರವಾದ ಒಂದು ದೈವಸ್ಥಾನ ತಲೆ ಎತ್ತಿ ನಿಂತಿದೆ ಅಂತಾದ್ರೆ ಅದರ ಜವಾಬ್ದಾರಿ ಹೊತ್ತವರು ಯಾರು ಅನ್ನೋದು ಮುಖ್ಯ ಆಗತ್ತೆ. ಆ ಹಿರಿತನವನ್ನ ಹೊತ್ತವರು ಯಾರು ಅಂತ ಮುಖ್ಯ ಆಗತ್ತೆ. ಮುಗೇರ್ಕಳ ಅಂದ ಮಾತ್ರಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾಗದ ಒಂದು ದೈವಸ್ಥಾನ ಇವತ್ತು ಊರಿನ ದೈವಸ್ಥಾನವಾಗಿ ಎಲ್ಲ ಸಮಾಜ ಒಗ್ಗೂಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ಕೆ ಮುನ್ನುಡಿ ಬರೆಯುವಲ್ಲಿ ಗೌರವಾಧ್ಯಕ್ಷರಾಗಿ, ಈ ಕ್ಷೇತ್ರದ ಶಾಸಕರಾಗಿ, ಒಬ್ಬ ಧೀಮಂತ ನಾಯಕನಾಗಿ ಬೆಳೀತಾ ಇರ್ತಕ್ಕಂಥ ಇವತ್ತು ಶಾಸನ ಸಭೆಯಲ್ಲಿ ಇಡೀ ನಾಡು ಒಮ್ಮೆ ಕಿವಿ ಅರಳಿಸಿ ಕೇಳುವಂತ ಕಂಠವನ್ನ ಹೊಂದಿರತಕ್ಕಂಥ ಆತ್ಮೀಯರು, ಗೌರವಾನ್ವಿತರು, ಈ ಕ್ಷೇತ್ರದ ಅಭಿವೃದ್ಧಿಯ ಕನಸನ್ನ ಕಂಡಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ನಿಕಟಪೂರ್ವ ಸಚಿವರೂ ಆಗಿರ್ತಕ್ಕಂಥ ಈಗ ಕಾರ್ಕಳದ ಶಾಸಕರು. ಖುಷಿ ಏನ್ ಕೇಳಿದ್ರೆ ಈ ದೈವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಸುನಿಲ್ ಕುಮಾರ್ ಸರ್ ಅವರಿಗೆ ಸಮಿತಿಯ ಪರವಾಗಿ ಪ್ರೀತಿಯ ಗೌರವವನ್ನ ಬಹಳ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ. ನಾನು 10 ಕಾರ್ಯಕ್ರಮ 100 ಕಾರ್ಯಕ್ರಮಗಳ ನಿರ್ವಹಣೆ ಮಾಡಿದ್ದೇನೆ. ಬಹಳ ಅಭಿಮಾನದಲ್ಲಿ ಒಂದು ಮಾತನ್ನು ಆಡದೆ ಪ್ರೀತಿಯಿಂದ ಒಪ್ಪಿಕೊಂಡು ಈ ನಮ್ಮ ಕಾಣಿಕೆಯನ್ನು ಸ್ವೀಕರಿಸಲಿಕ್ಕೆ ಅಭಿಮಾನದಿಂದ ಮುಂಬರ್ತಕ್ಕಂಥ ಮಾನ್ಯ ಶಾಸಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದೀವಿ. ಒಮ್ಮೆ ಇನ್ನಷ್ಟು ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು. ಬಹಳ ಪ್ರೀತಿಯಿಂದ ಈ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಇದಾದ್ರೆ ಇಡೀ ಕೂಡುಕಟ್ಟು ಒಟ್ಟಾಗಿ ಇವತ್ತು ಇಲ್ಲಿಯ ಬೆಳಕನ್ನ ಅಜರಾಮರವಾಗಿ ಸಾವಿರ ವರ್ಷಗಳ ಕಾಲಕ್ಕೆ ಅದನ್ನು ಬೆಳಗಿಸುವಲ್ಲಿ ಮಾನ್ಯ ಸಚಿವರು ನಮ್ಮೊಂದಿಗೆ, ನಿಕಟಪೂರ್ವ ಸಚಿವರು, ಮಾನ್ಯ ಶಾಸಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಎನ್ನುವ ಹೆಮ್ಮೆಯಿಂದ ಇಡೀ ಕೂಡುಕಟ್ಟು ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಡ್ಲಿಕ್ಕಾಗಿ ವೇದಿಕೆಗೆ ಬರಬೇಕು ಅಂತೇಳಿ ತಕ್ಷಣಕ್ಕೆ ಕೇಳ್ಕೊಳ್ತಾ ಇದ್ದೇನೆ. 4 ಕೂಡುಕಟ್ಟಿನವರು ದಯವಿಟ್ಟು ಬರಬೇಕು, ಕಾಯಿಸಬೇಡಿ, ಓಡಿ ಬರಬೇಕು. ನೀವು 3 ವರ್ಷದಿಂದ ಓಡಿದಿರಿ, ಇವತ್ತು ನಿಮ್ಮ ಓಟಕ್ಕೆ ಇನ್ನಷ್ಟು ಜೋರು ಚಾಲನೆ ಸಿಗಬೇಕು. ನೋಡಿ, ಈ ದೈವಸ್ಥಾನ ಸಾವಿರ ವರ್ಷಗಳಿಗೆ ಸಾಕ್ಷಿಯಾಗತ್ತೆ ಅನ್ಲಿಕ್ಕೆ ಆ ಕೂಡುಕಟ್ಟಿನವರು ಬರುವ ಹೆಜ್ಜೆಯ ಗುರುತಾಗಿ ಉಳಿತಾ ಇದೆ. ಓಡಿ ಬನ್ನಿ ಅಣ್ಣ, ಓಡಿ ಬನ್ನಿ. ಮಂಜಲ್ಪಾದೆ ಇವತ್ತು ಬ್ರಹ್ಮಮುಗಿಯಕರ ದೈವಸ್ಥಾನದ ಜೀರ್ಣೋದ್ಧಾರದ ಕಾರ್ಯವನ್ನು ಮುಗಿಸಿಕೊಂಡು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಬಹುಶಃ ಮಂಜಲ್ಪಾದೆ ಅನ್ನುವಂತ ಈ ಪರಿಸರನೇ 2004ರಲ್ಲಿ ದೊಡ್ಡ ಪ್ರಮಾಣದ ತಿರುವನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದು. ರವಿಶೆಟ್ಟರು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ರು. ಇಲ್ಲಿಯ ಮಂಜಲ್ಪಾದೆಯಲ್ಲಿದ್ದಂತ ಜಲ್ಲಿ ಕ್ರಷರಿನ ಕಾರಣಕ್ಕೆ ಮುಡಾರಿನ ದೇವಸ್ಥಾನದ ಪಾದ ಇಲ್ಲಿದೆ ಎನ್ನುವಂತ ಭಕ್ತಿಯ ಕಾರಣಕ್ಕೆ ಈ ಪರಿಸರದ ಜನ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನ ಅವತ್ತಿನ ದಿನದಲ್ಲಿ ವ್ಯಕ್ತ ಮಾಡಿದ್ರು. ರವೀಂದ್ರ ಶೆಟ್ಟರು ಮತ್ತು ಉಳಿದಂತವರೆಲ್ಲರೂ ಕೂಡ ಆ ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡು ಅವತ್ತು ಏನು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ವಿ ಅವತ್ತದು ಪೂರ್ಣಗೊಂಡಿತ್ತು. 10 ಜನರ ಮೇಲೆ ಅವತ್ತು ಕೇಸುಗಳ ದಾಖಲಾಗಿತ್ತು. ಆ ಹೋರಾಟದಿಂದ ಇವತ್ತಿನ ತನಕ ಇಲ್ಲಿಯ ಎಲ್ಲ ಚಟುವಟಿಕೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನಾನು ಭಾಗವಹಿಸ್ತಾ ಬಂದಿದ್ದೇನೆ. ಇಲ್ಲಿಯ ದೈವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಆಲೋಚನೆಯನ್ನ ಇಲ್ಲಿಯ ಎಲ್ಲ ಪ್ರಮುಖರು ಮುಂದಿಟ್ಟುಕೊಂಡು ಇದರ ಕಾರ್ಯವನ್ನ 3 ವರ್ಷದಲ್ಲಿ ಇದನ್ನ ಸಂಪೂರ್ಣಗೊಳಿಸಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿರುವಂಥ ಸತ್ಯಸಾರಮಣಿ ಇರ್ಬೋದು, ಮುಗ್ಗೆರಕಲದ
ದೇವಸ್ಥಾನದ ಚಟುವಟಿಕೆಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಹೋಗ್ತಾ ಇರ್ತವೆ. ಹತ್ತಾರು ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರವೂ ಕೂಡ ಗೊಳ್ತಾ ಇದೆ. ಸ್ಥಳೀಯರು ಜಾಗೃತಗೊಂಡಿದ್ದಾರೆ. ಆ ಸಮಾಜದ ಬಂಧುಗಳು ಇವತ್ತು ನೇತೃತ್ವವನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮೂರಿನ ಮುಗ್ಗೆರಕಳ ಅಥವಾ ಸತ್ಯಸಾರಮಣಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ತುಂಬ ಜನ ಬೇರೆ ಬೇರೆ ಗ್ರಾಮಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಇದು ಇಷ್ಟು ಸುಂದರವಾಗಿ ನಿರ್ಮಾಣ ಆಗಲಿಕ್ಕೆ ಎಲ್ಲರ ಪ್ರಯತ್ನದ ಜೊತೆಯಲ್ಲಿ ಮಾನ್ಯ ರವೀಂದ್ರ ಶೆಟ್ಟರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕು. ನಾನು ಶಾಸಕನಾಗಿ ಮಾನ್ಯ ರವೀಂದ್ರ ಶೆಟ್ಟರನ್ನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಸುಂದರವಾಗಿ ವಾಸ್ತುಪೂರ್ವಕವಾಗಿ ಮತ್ತು ತಾಲೂಕಿನಲ್ಲಿ ಇಷ್ಟು ಸುಂದರವಾದಂಥ ಮುಗ್ಗೆರಕಲ ಇವತ್ತೆಲ್ಲೂ ಕೂಡ ಇಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ, ಚೆನ್ನಾಗಿಲ್ಲ ಅಂತಲ್ಲ. ಆದರೆ ಇವತ್ತಿನ ಈ ಮುಗ್ಗೆರಕಲದ ಎತ್ತರ, ಇದರ ವಾಸ್ತುವಿನ್ಯಾಸ, ಇದರ ಕಾಂಪೌಂಡು ಇವೆಲ್ಲವೂ ಕೂಡ ಉಳಿದವಕ್ಕಿಂತ ಭಿನ್ನವಾಗಿ ಇವತ್ತು ಮೂಡಿ ಬಂದಿದೆ. ಒಂದು ಆಕರ್ಷಿತವಾಗಿದೆ. ಸಾವಿರಾರು ಜನ ಬಂದರೂ ಕೂಡ ಎಲ್ಲೂ ಗೊಂದಲ ಆಗದಂತೆ ಕುಳಿತುಕೊಳ್ಳಿಕ್ಕೆ ಬೇಕಾದಷ್ಟೊಂದು ಒಳ್ಳೆಯ ವ್ಯವಸ್ಥೆಯನ್ನು ಒಳಗೊಂಡಂಥ ದೇವಸ್ಥಾನ ಇವತ್ತು ನಿರ್ಮಾಣಗೊಂಡಿರುವಂಥದ್ದು ನಮಗೆ ಸಂತೋಷದ ಸಂಗತಿ. ಗುರುಪ್ರಸಾದರು ಪ್ರಾಸ್ತಾವಿಕದಲ್ಲಿ ಉಲ್ಲೇಖ ಮಾಡಿದರು. ಬಹುಶಃ ಇಲ್ಲಿ ಬಂದಿರೋವಂಥವರಿಗೆ ಹಳೆಯ ಮುಗ್ಗೆರಕಳ ನೆನಪಿಗೆ ಬರೋದಿಲ್ಲ ಈಗ, ಯಾಕೆಂದರೆ ಇದು ಚೆನ್ನಾಗಾಗಿದೆ. ಪಾದೆ ಇತ್ತು, ಪಾದೆಯಿಂದ ನಡ್ಕೊಂಡು ಬರ್ತಾ ಇದ್ವಿ ನಾವು. ಅವತ್ತು ಇಲ್ಲಿ ಮುಷ್ಟಿ ಕಾಣಿಕೆ ಸಲ್ಲುವ ಸಂದರ್ಭದಲ್ಲಿ ಜಾಗನೇ ಇರಲಿಲ್ಲ, ಹಿಂಗೆಲ್ಲವೂ ಇತ್ತು. ಆದರೆ ಇವತ್ತು ಅದೆಲ್ಲವೂ ಕೂಡ ಮರೆತು ಒಂದು ದೊಡ್ಡ ಪ್ರಮಾಣದೊಂದು ವಿಶಾಲವಾದಂಥ ಪ್ರಾಂಗಣ ನಿರ್ಮಾಣ ಆಗಿ ಒಂದು ಸುಂದರವಾಗಿ ಇವತ್ತು ನಿರ್ಮಾಣ ಆಗಿದೆ. ನಾನು ಇದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗೂ ಬಂದಿದ್ದೆ, ಕಾಮಗಾರಿ ನಡೀತಾ ಇರಬೇಕಾದ ನಡುವೆಯೂ ಕೂಡ ಬಂದಿದ್ದೆ, ಇವೆಲ್ಲ ಸಂದರ್ಭದಲ್ಲೂ ಕೂಡ ಬಂದಿದ್ದೆ. ಯೋಗ ಇದರ ಮುಷ್ಟಿ ಕಾಣಿಕೆ ಆಗಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ಮತ್ತು ನಾನು ಸಚಿವನಾಗಿದ್ದೆ. ಆವಾಗ ಇದಕ್ಕೆಲ್ಲದಕ್ಕೂ ಕೂಡ ನೆರವನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೆ. ನಮಗಿರುವಂಥ ಸೀಮಿತವಾದಂಥ ಅನುದಾನಗಳನ್ನು ಈ 2 ವರ್ಷಗಳಲ್ಲಿ ಬಂದಂಥ ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲ ಅನುದಾನಗಳನ್ನು ಇದಕ್ಕಿಡುವಂಥ ಪ್ರಯತ್ನವನ್ನು ಇವತ್ತು ಮಾಡಿದೆ. 3 ವರ್ಷ ಇದರ ಕಾಮಗಾರಿಗಳು ಪ್ರಾರಂಭ ಆಗಿ ಇವತ್ತು ಮುಕ್ತಾಯ ಆಗಿದೆ. ನಡುವೆ ಮಿಯಾರಿನ ಬ್ರಹ್ಮಕಲಶ ಬಂದಿದ್ದರಿಂದ ಸ್ವಲ್ಪ ತಡ ಆಗುತ್ತೆ ಎನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇತ್ತು. ಆದರೆ ಇವತ್ತು ಒಟ್ಟಾರೆ ಎಲ್ಲರ ಪ್ರಯತ್ನ, ಎಲ್ಲರ ಪರಿಶ್ರಮ ಮತ್ತು ಎಲ್ಲರ ಭಾಗವಹಿಕೆ ಇದ್ರ ಭಾಳ ಪ್ರಮುಖವಾಗಿರುವಂಥದ್ದು. ಎಲ್ಲರ ಸಹಭಾಗಿತ್ವದ ಕಾರಣಕ್ಕೆ ಇವತ್ತು ಇಷ್ಟು ಸುಂದರವಾಗಿ ಇದು ನಿರ್ಮಾಣ ಆಗಿದೆ. ತೋಮರ ಇಲ್ಲಿಯ ಪ್ರಮುಖರಾಗಿ, ಹರೀಶ, ನಮ್ಮ ವಿನಯ ಪ್ರಭು, ಉಳಿದಂಥವ್ರು ಎಲ್ಲರೂ ಕೂಡ, ಸಂತೋಷು, ಉಳಿದಂಥವ್ರು ಎಲ್ಲರೂ ಕೂಡ ಇದರ ಹಿಂದೆ ರಾತ್ರಿ ಆಗಲು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನನ್ನ ಕಚೇರಿಗೆ 10 ಬಾರಿ ಬಂದಿದ್ದಾರೆ, ಅದಾಗಬೇಕು ಇದಾಗಬೇಕು ಅಂತ. ಇವತ್ತು ನಮ್ಮ ಇಡೀ ತಾಲೂಕಿನಲ್ಲಿ ನಾನು ಅಂಗಾರರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಅಂಗಾರರು ಸುಳ್ಯದಲ್ಲಿ 40ಕ್ಕೂ ಹೆಚ್ಚು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೀನಿ ಅಂತ ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು. ನಮ್ಮ ತಾಲೂಕಿನಲ್ಲಿ ಎಲ್ಲ ದೇವಸ್ಥಾನಗಳ ಈ ಏನು ಮುಗ್ಗೆರಕಳ ಮತ್ತು ಸತ್ಯಸಾರಮಣಿ ದೇವಸ್ಥಾನಗಳಿದೆ, ಅದರ ಯಾವ ದಾಖಲೆಗಳು ಕೂಡ ಸರಿ ಇಲ್ಲ. ಕಂದಾಯ ಇಲಾಖೆಯಲ್ಲಿ ವಿಚಾರಿಸಿದರೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು. 50%ಕ್ಕೂ ಹೆಚ್ಚು ದೇವಸ್ಥಾನಗಳು ಡೀಮ್ಡ್ ಫಾರೆಸ್ಟ್ನಲ್ಲಿತ್ತು, ಇನ್ನು ಕೆಲವು ಖಾಸಗಿ ಜಾಗದಲ್ಲಿದೆ, ಇನ್ನು ಕೆಲವುಗಳಿಗೆ ದಾಖಲೆಯಲ್ಲಿ ಈ ರೀತಿಯಾದಂಥ 10 ಸಮಸ್ಯೆಗಳಿತ್ತು. ನಾವು ಇದರ ಹಿಂದೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇವತ್ತು 10 ದೇವಸ್ಥಾನಗಳ ದಾಖಲಾತಿಗಳನ್ನು ಸರಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಹಿಂದೆ ಪೊನ್ನುರಾಜು DC ಅವರಿದ್ದಾಗಿಂದ ಆರಂಭವಾಗಿ ಇವತ್ತಿನ DCಯ ತನಕ ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಹಿಂದೆ ಬಿದ್ದು ತಯಾರಿಯನ್ನು ಮಾಡಿದ್ರಿಂದ ಇವತ್ತು ಕೆಲವು ದೇವಸ್ಥಾನಗಳು ಬಿಡುಗಡೆ ಆಗ್ತಾ ಬರ್ತಾ ಇದೆ. ಅದರ ಪರಿಣಾಮವಾಗಿ ಸರ್ಕಾರದ ಅನುದಾನಗಳನ್ನು ಇದಕ್ಕೆ ಬಳಸ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಇದಕ್ಕೂ ಕೂಡ 1 ಎಕರೆ 28 ಸೆನ್ಸ್ ಜಾಗ ಇವತ್ತಿದೆ. ಅದನ್ನು ಕೂಡ ಈಗಾಗಲೇ ಸರ್ವೆ ಕಾರ್ಯವನ್ನು ನಾವು ಮುಗಿಸ್ಕೊಂಡಿದ್ದೇವೆ. ಇದು ದೇವಸ್ಥಾನದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ 1 ಎಕರೆ 20 ಸೆನ್ಸ್ ಉಳ್ಕೊಂಡ್ರೆ ಖಂಡಿತ ಇದರ ಎಲ್ಲ ಚಟುವಟಿಕೆಗಳಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಭಾಳ ಸುಂದರವಾಗಿ ನಿರ್ಮಾಣಗೊಂಡಂಥ ಈ ದೇವಸ್ಥಾನ ಇನ್ನು ಸಾವಿರಾರು ಜನ ಭಕ್ತರನ್ನ ಇದು ಆಕರ್ಷಿಸುತ್ತೆ. ಇನ್ಯಾವುದಾದ್ರು ಮುಗ್ಗೆರಕಳ ಸತ್ಯಸಾರಮಣಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತಂದರೆ ಒಂದ್ಸರಿ ಮಂಜಲ್ಪಾದೆಗೆ ಹೋಗಿ ನೋಡ್ಕೊಂಡು ಬರೋಣ ಅನ್ನುವಷ್ಟರ ಮಟ್ಟಿಗೆ ಎಲ್ಲ ಸಮಿತಿಯವರು ತೀರ್ಮಾನ ಮಾಡಬೇಕು. ಅಷ್ಟು ಸುಂದರವಾಗಿ ಇವತ್ತು ಮಂಜಲ್ಪಾದೆಯ ಈ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ಸಂತೋಷದ ಸಂಗತಿ. ಈದುನಲ್ಲಿರುವಂಥ ಸುಂದರ ಇಲ್ಲೇ ಇದ್ದಾರೆ, ರವೀಂದ್ರ ಶೆಟ್ಟರು ಅದರ ನೇತೃತ್ವವನ್ನು ತೆಗೆದುಕೊಂಡಿದ್ದರು. ಈದುನಲ್ಲಿರುವಂಥ ದೇವಸ್ಥಾನ ಇವತ್ತು ಪೂರ್ಣಗೊಂಡಿರುವಂಥದ್ದು. ಅವಲ್ದಾರ್ ಬೆಟ್ಟನಲ್ಲಿ ಕಳೆದ ವರ್ಷ ನಾವು ಪೂರ್ಣಗೊಳಿಸಿದ್ದು, 2-3 ವರ್ಷದ ಕೆಳಗಡೆ ಮಾಳದ ದೇವಸ್ಥಾನವನ್ನು ನಾವು ಪೂರ್ಣಗೊಳಿಸಿದ್ದು. ಈ ರೀತಿ ಒಂದಾದ ನಂತರ ನಿಟ್ಟಿನಲ್ಲಿ ಇತ್ತೀಚೆಗೆ ಮತ್ತೊಂದು ಪೂರ್ಣ ಜೀರ್ಣೋದ್ಧಾರಗೊಳ್ತು.
ಈ ರೀತಿ ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸುವಂಥ ಹಂತಕ್ಕೆ ಇವತ್ತು ತಾಲೂಕಿನ ಗ್ರಾಮದ ಜನ ಮುಂದಾಗ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಎಲ್ಲ ಗ್ರಾಮಗಳಲ್ಲಿರುವಂಥ ಮುಗಿಯರ ಮತ್ತು ಸತ್ಯಸಾರಮಣಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳನ್ನು ಗಣೇಶ್ ಕಾಮತ್ರನ್ನ ಉಲ್ಲೇಖ ಮಾಡಿದರು. ಬಹುಶಃ ಈ ಭಾಗದ ಎಲ್ಲ ಸಾಮಾಜಿಕ ಚಟುವಟಿಕೆಗಳಿಗೆ ಗಣೇಶ್ ಕಾಮತ್ರು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸಹಕಾರವನ್ನು ಮಾಡ್ತಾನೆ ಬಂದಿದ್ದಾರೆ. ಮಂಜಲ್ಪಾದೆಯ ಹೋರಾಟದಲ್ಲೂ ಕೂಡ ಅವ್ರ ಮೇಲೆ ಕೇಸ್ ಆಗಿತ್ತು. ಇವತ್ತು ಇದಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ಮಾಡಿರುವಂಥವ್ರು. ಆ ಎಲ್ಲ ದಾನಿಗಳನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ರವೀಂದ್ರ ಶೆಟ್ಟರು ಉಲ್ಲೇಖ ಮಾಡಿದರು, ರಾತ್ರಿ 3 ಗಂಟೆ ತನಕ ಬಹುಶಃ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ನಂತರ ಇವತ್ತಿನ ತನಕ ಅವ್ರ ಸ್ವಂತ ಕಾರ್ಯಕ್ಕೆಲ್ಲೂ ಕೂಡ ಭಾಗವಹಿಸ್ತಿಲ್ಲ. ಸಂಪೂರ್ಣವಾಗಿ ಇದರ ಹಿಂದೆ ಬಿದ್ದು ಇದರ ತಯಾರಿಯ ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ. ಬಹುಶಃ ಮುಂದಿನ ಯಾವ ದೇವಸ್ಥಾನಕ್ಕೆ ಅವ್ರು ಕೈ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಒಟ್ಟಾರೆ ಅವ್ರು ಕೈ ಹಾಕಿದಂಥ ಎಲ್ಲ ದೇವಸ್ಥಾನಗಳು ಇವತ್ತು ತಾಲೂಕಿನ ಆಸ್ತಿಯಾಗಿ ನಿರ್ಮಾಣ ಆಗಿರುವಂಥದ್ದು ಸಂತೋಷದ ಸಂಗತಿ. ಇನ್ನಷ್ಟು ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಮತ್ತು ಈ ರೀತಿ ಸಹಕಾರವನ್ನು ಮಾಡಿದಂಥ ಎಲ್ಲ ದಾನಿಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.